ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು 2ನೇ ಆಷಾಢ ಶುಕ್ರವಾರ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಹಂಗಾಗಿ ಇವತ್ತು ಬೇಗ ಎದ್ದು ಪೂಜೆ ಮಾಡ್ಕೋತಿದ್ದೀನಿ. ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ, ಆದರೆ ತಕ್ಕ ಮಟ್ಟಿಗೆ ಸುಮಾರಾಗಿ ಬಿಡಿಸ್ತೀನಿ. ರಂಗೋಲಿ ಎಲ್ಲ ಬಿಡಿಸ್ಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡೆ. ನಮ್ಮ ಹಿಂದೂ ಸಂಪ್ರದಾಯನೇ ಏನೋ ಒಂಥರ ಚೆಂದ ಅನಿಸುತ್ತೆ. ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಏನೋ ನೆಮ್ಮದಿ, ಖುಷಿ ಆ ಥರ ಸಿಗುತ್ತೆ. ಇವಾಗ ನನ್ನ ಮನೆ ಪಾಟಲ್ಲಿ ಬೆಳೆದಿದ್ದಂಥ ದೊಡ್ಡ ಪತ್ರನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಈ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋದು ತುಂಬ ಸುಲಭ. ಫಸ್ಟು ದೊಡ್ಡ ಪತ್ರನ ಚೆನ್ನಾಗಿ ತೊಳ್ಕೊಂಡು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಅಷ್ಟೇ. ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ಶೀತ, ಕಫ, ಕೆಮ್ಮು ಇದ್ದರೆ ಬೇಗ ರಿಲೀಫ್ ಆಗುತ್ತೆ. ಯಾರ್ಯಾರಿಗೆ ಅಸಿಡಿಟಿ ಇರುತ್ತೆ ಅದನ್ನು ಕಡಿಮೆ ಆಗುತ್ತೆ. ತಾಯಂದಿರಂತೂ ಈ ದೊಡ್ಡ ಪತ್ರನ ಬಳಸ್ಕೊಂಡು ಏನಾದರೂ ಡಿಶಸ್ ಮಾಡಿಸ್ಕೊಂಡು ತಿಂದರೆ ಎದೆ ಹಾಲು ಬೇಗ ಚೆನ್ನಾಗಿ ಹೆಚ್ಚುತ್ತೆ. ಇವಾಗ ನಾನು ಹೆಸರು ಕಾಳು, ಮೊಳಕೆ ಕಟ್ಟಿರೋಂಥ ಹೆಸರು ಕಾಳು ಮತ್ತು ಜೋಳನ ಸ್ಟೀಮ್ ಮಾಡೋಕ್ಕೆ ಇಟ್ಕೊತಿದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಗೀ ದೋಸೆ ಮತ್ತು ಗೀ ಚಟ್ನಿನ ಮಾಡ್ಕೊತಿದ್ದೀನಿ. ಅದಕ್ಕೆ ಈರುಳ್ಳಿನ ಉದ್ದುದ್ದಕ್ಕೆ ಉದ್ರುದ್ರಾಗಿ ಕಟ್ ಮಾಡ್ಕೋಬೇಕು. ಚಟ್ನಿನೂ ಅಷ್ಟೇ, ತೆಂಗಿನಕಾಯಿ, ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, 2 ಎಸ್ಳು ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ಳೋದು ಅಷ್ಟೇ. ಇವಾಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ಸ್ಟೀಮ್ ಮಾಡ್ಕೊಂಡಿರೋಂಥ ಹೆಸರು ಕಾಳು, ಕಾರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈ ಸ್ನ್ಯಾಕ್ಸ್ ರೆಡಿ ಆಯಿತು. ಇವತ್ತು ನನ್ನ ಮಗಳ ಲಂಚಿಗೆ ಇದೇ ಸ್ನ್ಯಾಕ್ಸ್ನ ಮಾಡ್ಕೊಂಡಿದ್ದೆ. ಇವಾಗ ಒಂದು ಬಾಣಲಿಗೆ 2ರಿಂದ 3 ಸ್ಪೂನಷ್ಟು ಬೆಣ್ಣೆ ಹಾಕಿ ಸಾಸಿವೆ, ಕರಿಬೇವು ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಅದು ಕ್ರಂಚಿ ಆಗಿರಬೇಕು. ಇದು ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಚಟ್ನಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಗೀ ಚಟ್ನಿ ರೆಡಿ ಆಯಿತು. ದೋಸೆನೂ ಅಷ್ಟೇ, ನನ್ನ ಮಗಳು ಲಂಚ್ ಬಾಕ್ಸ್ಗೆ ಪುಟ್ಟಾಗಿ ಉಯ್ಕೊಂಡು ತುಪ್ಪ ಹಾಕಿ 2 ಕಡೆ ಫ್ರೈ ಮಾಡ್ಕೊಂಡು ಹಾಕ್ತೆ. ಬ್ರೇಕ್ಫಾಸ್ಟಿಗೂ ಅಷ್ಟೇ ದೋಸೆ ಹಾಕಿ ತುಪ್ಪ ಹಾಕಿ 2 ಕಡೆ ಫ್ರೈ ಮಾಡ್ಕೊಂಡು ತಿಂದರೆ ಕ್ರಿಸ್ಪಿಯಾಗಿರೋಂಥ, ಟೇಸ್ಟಿಯಾಗಿರೋಂಥ ದೋಸೆ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್.